ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ದೀಪಿಕಾ ಡ್ರೀಮ್ ವರ್ಲ್ಡ್ ಚಾನಲ್ಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತು ಇವಾಗ ಇನ್ನೇನು ಸ್ವಲ್ಪ ಮಳೆ ಬರೋ ಹಾಗಿದೆ. ಅದರ ಮಧ್ಯದಲ್ಲಿ ನಾವೇನು ಮಾಡಿದ್ದೀವಿ, ನಾನು ಮಕ್ಕಳ ಜೊತೆ ಎಲ್ಲ ಹೇಳಿಬಿಟ್ಟಿದ್ದೀನಿ, ಅವ್ರಿಗೆಲ್ರಿಗೂ ಹೊರಗಡೆ ಹೋಗಿ ಐಸ್ ಕ್ರೀಮ್ ತಿನ್ನಬೇಕಂತೆ, ಮತ್ತು ಏನಾದರೂ ಸ್ವಲ್ಪ ಹೋಟೆಲ್ಗೆ ಹೋಗಿ ತಿಂದು ಬರಬೇಕಂತೆ. ಅವ್ರದ್ದೊಂದು ಚಿಕ್ಕ ಆಸೆ. ಸೊ ಹಾಗಾಗಿ ನಮ್ಮ ಮನೆಯವ್ರು ಕೂಡ ಬಂದಿದ್ದಾರಲ್ಲ, ನನಗೆ ವಿಡಿಯೋ ಕೂಡ ಅಪ್ಲೋಡ್ ಮಾಡೋದಿತ್ತು. ಹಾಗೆ ಅವರು ಸುಳ್ಳೆಕ್ಕೆ ಹೊರಟಿದ್ರು, ನಾನು ಕೂಡ ಬರ್ತೀನಿ ಅಂತ ಹೇಳಿದೆ. ಹಾಗೆ ಮಕ್ಕಳು ಈ ಥರ ಎಲ್ಲ ಹೇಳ್ತಾ ಇದ್ದಾರೆ ಅಂತ ಹೇಳಿದೆ. ಹಾಗಾಗಿ ಮಕ್ಕಳನ್ನು ಕೂಡ ಕರ್ಕೊಂಡಿದ್ದೀವಿ, 5 ಜನರನ್ನು ಕೂಡ ಕರ್ಕೊಳ್ತಾ ಇದ್ದೀವಿ. ಅವ್ರದ್ದೊಂದು ಚಿಕ್ಕ ಆಸೆ, ಸುಳ್ಳೆಕ್ಕೆ ಹೋಗಿ ಒಂದು ಐಸ್ ಕ್ರೀಮ್ ತಿಂದು ಬರಬೇಕು ಅಷ್ಟೇ, ಬೇರೆ ಏನು ಕೇಳಲ್ಲ ಅವರು. ಸೊ ಹಾಗಾಗಿ ಅವ್ರದ್ದೊಂದು ಸರಿ ಹೋಗೋಣ, ಕರ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಅವರು ರೆಡಿ ಆಗ್ತಾ ಇದ್ದಾರೆ. ನಾನು ಕೂಡ ಇನ್ನೇನು ರೆಡಿ ಆಗಬೇಕು, ಹೋಗೋಣ. ಅವ್ರದ್ದು ಏನೆಲ್ಲ ಕಿತಾಪತಿ ಇರುತ್ತೆ ಅಂತ ಗೊತ್ತಿಲ್ಲ. ಮತ್ತು ಯಾನೂನ ಕರ್ಕೊಳ್ತಾ ಇಲ್ಲ, ಅವಳಿಗೂ ಯಾನುಗೆ ಮತ್ತು ನನ್ನ ಚಿಂಟುಗೆ ಸ್ವಲ್ಪ ಆಗಬಾರಲ್ಲ. ಅವರಿಬ್ಬರು ಚಿಕ್ಕವರಾಗಿರೋದ್ರಿಂದ ಇಬ್ಬರನ್ನು ಮೇಂಟೈನ್ ಮಾಡೋಕ್ಕಾಗಲ್ಲ, ಕಷ್ಟ ಆಗುತ್ತೆ. ಸೊ ಹಾಗಾಗಿ ಯಾನನ್ನು ಬಿಟ್ಟು ಉಳಿದವರು ಜತ್ತು, ಜನ್ಯ, ಬೆನಿಷಾ, ಚಿಂಟು 5 ಜನನ್ನು ಕರ್ಕೊಳ್ತಾ ಇದ್ದೀವಿ. ಅವರೆಲ್ಲ ರೆಡಿ ಆಗ್ತಾ ಇದ್ದಾರೆ, ನಾನು ಕೂಡ ರೆಡಿ ಆಗಬೇಕು. ಸೊ ಹೋಗೋಣ, ಸುಳ್ಳೆಕ್ಕೆ ಹೋಗೋಣ. ನಾವು ಹೋಗ್ತೀವಿ, ನೀವು ಕೂಡ ಬನ್ನಿ ನಮ್ಮ ಜೊತೆ. ಅಲ್ಲಿ ಒಂದು ಐಸ್ ಕ್ರೀಮ್ ಎಲ್ಲ ತಿಂದು ಬರೋಣ. ಐಸ್ ಕ್ರೀಮು ಹಾಗೆ ಅವ್ರಿಗೆ ಏನು ಬೇಕು ಅದನ್ನೆಲ್ಲ ಸ್ವಲ್ಪ ಜಸ್ಟ್ ತಿಂದು ಅವ್ರ ಜೊತೆ ಸ್ವಲ್ಪ ಎಂಜಾಯ್ ಮಾಡೋದು ಅಷ್ಟೇ. ಹೋಗೋಣ, ನಮ್ಮ ಕೆಲಸವನ್ನು ಕೂಡ ಮುಗಿಸ್ಕೊಳ್ತೀವಿ ಅದ್ರ ಜೊತೆಗೇ. ಹೋಗೋಣ, ಸುಳ್ಳೆಕ್ಕೆ ಹೋಗಿ ಅಲ್ಲಿ ನೋಡೋಣ ಅವರು ಏನೆಲ್ಲ ತಿಂತಾರೆ ಮತ್ತು ಏನೆಲ್ಲ ವೀಡಿಯೋಸ್ ಇರುತ್ತೆ, ಅದೆಲ್ಲವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವೇನು ಮಾಡಬೇಕು ಅಂತಂದರೆ, ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಪಕ್ಕದಲ್ಲಿ ಬರುವಂಥ ಬೆಲ್ ಐಕಾನ್ ಒತ್ತಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆಯೇ ಮಕ್ಕಳ ಜೊತೆ ಒಂದು ಚಿಕ್ಕ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಿಮಗೆಲ್ರಿಗೂ ಈ ವಿಡಿಯೋ ಖಂಡಿತವಾಗ್ಲೂ ಇಷ್ಟ ಆಗೇ ಆಗುತ್ತೆ ಅಂತ ಭಾವಿಸ್ತೀನಿ. ಸೊ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಕಂಟಿನ್ಯೂ ಮಾಡೋಣ. ಬನ್ನಿ ಹಾಗಾದರೆ. ನಾವು ಸುಳ್ಳೆಕ್ಕೆ ಹೊರಟ್ವಿ ಅಲ್ಲ ಸ್ನೇಹಿತರೆ, ಆವಾಗಲೇ ಸ್ವಲ್ಪ ಮಳೆ ಬರೋ ಹಾಗಿತ್ತು ವಾತಾವರಣ. ಹಾಗಾಗಿ ಎಲ್ರಿಗೂ ಒಂದೊಂದು ಕೊಡೆ ಹಿಡ್ಕೊಳ್ಬೇಕು ಅಂತ ಹೇಳಿ ನಮ್ಮ ಮನೆಯವರು ಸ್ಟ್ರಿಕ್ಟಾಗಿ ಆರ್ಡ್ರ್ ಮಾಡಿಬಿಟ್ಟಿದ್ದಾರೆ. ಹಾಗೆ ಸ್ವಲ್ಪ ಜನ್ಯನ ಕೊಡೆ ಏನೋ ಸ್ವಲ್ಪ ಪ್ರಾಬ್ಲಮ್ ಆಯಿತು, ಹಾಗೆ ಸರಿ ಮಾಡ್ತಾ ಇದ್ದಾರೆ. ಮತ್ತು ಮಾವ ಬಂದುಬಿಟ್ಟು ಮಕ್ಕಳೆಲ್ಲರೂ ಹೊರಟಿದ್ದೀರಲ್ಲ, ಎಲ್ಲಿಗೆ, ಯಾರು ಕರ್ಕೊಂಡು ಹೋಗ್ತಾರೆ, ಏನು ವಿಶೇಷ ಅಂತ ಹೇಳಿ ಕೇಳ್ತಾ ಇದ್ರು. ಹಾಗೆ ತಾತನಿಗೆಲ್ಲ ಆನ್ಸರ್ ಮಾಡ್ತಾ ಇದ್ದಾರೆ ಇಲ್ಲಿ. ಮತ್ತು ಇಲ್ಲಿ ನಮ್ಮ ಮನೆಯಿಂದ ಕೆಳಗಡೆ ಸ್ವಲ್ಪ ಚಿಕ್ಕ ರೋಡಲ್ಲಿ ಕೆಳಗಡೆ ಇಳ್ಕೊಂಡು ಹೋಗಬೇಕು, ತೋಟದಲ್ಲಿ ಆಗಿ ಮತ್ತೆ ಆಚೆ ಮೇಲೆ ಇನ್ನು ಸ್ವಲ್ಪ ದೂರ ಇದೆ ನಾವು ರೋಡಿಗೆ ತಲುಪಬೇಕಂದ್ರೆ. ಏನು ಈಗ ಹೋಗುವ ದಾರಿಯಲ್ಲೇ ಬರೇ ಸೈಡಲ್ಲಿ ನಮ್ಮದು ರ್ಯಾಂಬುಟನ್ ಗಿಡ ಇರುವಂಥದ್ದು. ಗಿಡ ಅಂದರೆ ಸ್ವಲ್ಪ ಎತ್ತರವಾಗಿದೆ ಅದು. ಈ ಸತಿ ಫಸ್ಟ್ ಫಲ ಎಲ್ಲ ನಾವು ತಿಂದಿದ್ದೀವಿ, ಟೇಸ್ಟ್ ನೋಡಿದ್ದೀವಿ, ಎಂಜಾಯ್ ಮಾಡಿದ್ದೀವಿ. ಹಾಗೆಯೇ ನಮ್ಮ ಮನೆಯವರು ನೋಡ್ತಾ ಇದ್ರು, ಎಲ್ಲಿ ರ್ಯಾಂಬುಟನ್ ಎಲ್ಲ ಬಿಟ್ಟಿದ್ದು ಅಂತ ಹೇಳಿ. ಮತ್ತು ಅದು ಸ್ವಲ್ಪ ಹಳೆ ವಿಡಿಯೋ ಇದು, ಹಾಗಾಗಿ ನಾವು ಹಣ್ಣನ್ನೆಲ್ಲ ಆಲ್ರೆಡಿ ಇವಾಗಲೂ ತಿಂದು ಮುಗಿಸಿದ್ದೀವಿ. ಮತ್ತು ನೋಡಿ, ಇಲ್ಲಿ ನಮ್ಮ ಮನೆಯಿಂದ ಆಚೆಯಿಂದ ಕೆಳಗೆ ಇಳಿದು ಮೇಲೆ ಹತ್ತಿ ಈ ಚಿಕ್ಕ ಒಂದು ರೋಡಲ್ಲಿ ಮತ್ತೆ ಬರಬೇಕು. ಅಷ್ಟೊತ್ತಿಗಾಗಲೇ ಕರೆಕ್ಟಾಗಿ ಮಳೆ ಕೂಡ ಸ್ಟಾರ್ಟ್ ಆಯಿತು ಸ್ನೇಹಿತರೆ. ನಾವು ಹೋಗೋ ಹಾಗೂ ಇಲ್ಲ, ಬಿಡೋ ಹಾಗೂ ಇಲ್ಲ, ಹಾಗಾಯಿತು ನಮ್ಮ ಪರಿಸ್ಥಿತಿ. ಇಲ್ಲಿ ನೋಡು, ಜನ್ಯ ದೂರ ಹೊರಟಿದೆ. ಎಂತಕ್ಕೆ? ಸುಳ್ಳೆಕ್ಕೆ ಹೊರಟಿದ್ದು, ಮಕ್ಕಳನ್ನ ಕರ್ಕೊಂಡು ರೆಡಿ ಮಾಡಿ ಕರ್ಕೊಂಡು ಹೋಗಿದ್ದು. ಎಲ್ಲರೂ ರೆಡಿಯಾಗಿದ್ದಾರೆ. ಹೊರಡುವಷ್ಟೊತ್ತಿಗೆ ಮಳೆನೂ ಸ್ಟಾರ್ಟ್ ಆಯಿತು. ನಿಲ್ಲೋ ಹಂಗಿಲ್ಲ, ಬಿಡೋ ಹಂಗಿಲ್ಲ, ಹಾಗಾಯಿತು. ಹಾಗೆ ನಮ್ಮ ಕಾರು ಇಲ್ಲಿ ಕೆಳಗಡೆ ಒಬ್ಬರು ಚಿಕ್ಕಪ್ಪ ಇದ್ದಾರೆ, ಅವ್ರ ಮನೆಯಲ್ಲಿದೆ. ಹಾಗಾಗಿ ಇಲ್ಲಿ ಇವಾಗ ಹೋಗ್ತಾ ಇದ್ದಾರೆ ಕಾರ್ ತೊಗೊಂಡು ಬರಲಿಕ್ಕೆ. ನೋಡಿ ಎಲ್ಲ ಹೇಗೆ ಸಾಲಾಗಿ ಹೋಗ್ತಾ ಇದ್ದಾರಂತ. ಹಾಗೆ ಮತ್ತು ನಾವು ಹೊರಟು ಸ್ವಲ್ಪ ದೂರ ಬರುವಷ್ಟೊತ್ತಿಗೆ ಮಳೆ ನಿಲ್ತು. ನೋಡಿ, ಒಬ್ಬೊಬ್ಬರು ಒಂದೊಂದು ಪೊಸಿಷನಲ್ಲಿ ಇದ್ದಾರೆ, ನೀವು ನೋಡ್ತಾ ಇರ್ಬೋದು ಇಲ್ಲಿ. ಜನ್ಯಲ್ಲಿ ಮತ್ತು ನಾವು ಸುಳ್ಳೆಕ್ಕೆ ತಲುಪಿದ್ವಿ. ಇವಾಗ ಸುಳ್ಳೆಕ್ಕೆ ತಲುಪಿ ಫಸ್ಟ್ ಕೆಲಸ ಮಾಡಿದ್ದೆ ಚಿನ್ನುಗೆ ಹೇರ್ ಕಟಿಂಗ್ ಮಾಡಿಸಿದ್ದು. ಇಲ್ಲಿ ನಮ್ಮ ಮನೆಯವ್ರು ನಿಂತಿದ್ದಾರಲ್ಲಿ ಮೇಲ್ಗಡೆ. ಅದನ್ನು ಮುಗಿಸ್ಕೊಂಡು ಇವಾಗ ಎಲ್ಲ ಹೊಟ್ಟೆ ಹಸಿವಾಗುತ್ತೆ ಅಂತ ಹೇಳಿದರು. ಹಾಗಾಗಿ ಡೈರೆಕ್ಟಾಗಿ ಹೋಟೆಲ್ಗೆ ಬಂದ್ವಿ. ಹೋಟೆಲಲ್ಲಿ ತಿಂದೆಲ್ಲ ಆದಮೇಲೆ ಮತ್ತೆ ನಾವು ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ಹೇಳಿ ನಾನು ಆ ಥರ ಪ್ಲ್ಯಾನಿಂಗ್ ಮಾಡಿಕೊಂಡೆ. ಅವರನ್ನು ಸಮಾಧಾನ ಮಾಡಿದರೆ ಮಾತ್ರ ನನ್ನ ಕೆಲಸ ಆಗೋದು. ಹಾಗೆಯೇ ಮಕ್ಕಳಿಗೆ ಏನು ಬೇಕು ತಿನ್ನೋಕ್ಕೆ ಅಂತ ಕೇಳಿದ ತಕ್ಷಣ ನೂಡಲ್ಸ್ ಬೇಕು ಅಂತ ಹೇಳಿದರು. ನಮ್ಮ ಮನೆಯವರು ಊಟ ತೊಗೊಂಡಿದ್ದಾರೆ, ನಾನು ಕೂಡ ಊಟ ತೊಗೊಂಡಿದ್ದೀನಿ. ಮತ್ತು ಅವ್ರದ್ದು ನೂಡಲ್ಸ್ ಆರ್ಡ್ರ್ ಮಾಡಿದ್ರಲ್ಲ, ಅದು ಇನ್ನೂ ಬಂದಿಲ್ಲ, ಹಾಗಾಗಿ ವೆಯ್ಟ್ ಮಾಡ್ತಾಯಿದ್ದಾರೆ. ನಮ್ಮ ಮನೆಯವ್ರಿಗೆ ಊಟ ಬಂದುಬಿಡ್ತು, ನಮಗೆ ಬೇಗ ಊಟ ತಂದುಕೊಟ್ರು. ಸೊ ನಮಗೆ ತಿನ್ನೋಕ್ಕೂ ಮನಸ್ಸಿಲ್ಲ, ಬಿಡೋಕ್ಕೂ ಮನಸ್ಸಿಲ್ಲ. ಹಾಗೆ ಚಿಂಟುಗೆ ಸ್ವಲ್ಪ ತಿನ್ನಿಸ್ಬಿಟ್ಟು ನಮ್ಮ ಮನೆಯವರು ಕೂಡ ಊಟ ಸ್ಟಾರ್ಟ್ ಮಾಡಿದರು. ಮತ್ತು ಇದು ವಿಡಿಯೋ ಸ್ವಲ್ಪ ನಾನು ಮೊಬೈಲನ್ನು ಸ್ಟ್ರೈಟ್ ಇಟ್ಕೊಂಡ್ಬಿಟ್ಟಿದ್ದೀನಿ, ಕ್ಷಮೆ ಇರಲಿ ಅದಕ್ಕೋಸ್ಕರ. ಕೊನೆಗೂ ಅವ್ರಿಗೆ ನೂಡಲ್ಸ್ ಆರ್ಡ್ರ್ ಮಾಡಿದ್ರಲ್ಲ, ಅದು ಬಂತು. ಇವಾಗ ಎಲ್ಲರೂ ತಿಂತಾ ಇದ್ದಾರೆ, ಎಂಜಾಯ್ ಮಾಡ್ತಾ ಇದ್ದಾರೆ. ಅವರು ತಿನ್ನೋದನ್ನ ನೋಡಿ ನನಗೂ ಖುಷಿ ಆಗ್ತಾ ಇತ್ತು. ಮಕ್ಕಳು ಪಾಪ ತಿಂತಾರೆ, ಹೊರಗಡೆ ಹೋದಾಗೆಲ್ಲ ಯಾವಾಗಲೂ ಮನೇಲೂ ಕೂಡ ಭಾವ ಯಾವಾಗಲೂ ತಂದು ಮಾಡ್ತಾರೆ ನೂಡಲ್ಸ್. ಆದರೂ ಅವ್ರಿಗೊಂಥರ ಆಸೆ.
ಹಾಗೆ ನೂಡಲ್ಸ್ ಆಯಿತು. ನೆಕ್ಸ್ಟ್ ಏನು ಅಂತ ಕೇಳಿದ ತಕ್ಷಣ ಗೋಬಿ ಬೇಕು ಅಂತ ಹೇಳಿದರು. ಗೋಬಿ ಇಲ್ಲಿ ಕಲರ್ ಏನು ತುಂಬ ಆ್ಯಡ್ ಮಾಡಿಲ್ಲ, ಸ್ವಲ್ಪ ಚೆನ್ನಾಗಿದೆ, ಲೈಟ್ ವೆಯ್ಟ್ ಆಗಿದೆ ಟೇಸ್ಟ್. ಹಾಗೆ ಟೇಸ್ಟ್ ಮಾಡ್ತಾ ಇದ್ದಾರೆ ಮಕ್ಕಳೆಲ್ಲರೂ. ಹಾಗೆ ಸ್ನೇಹಿತರೆ, ಗೋಬಿ ಆಯಿತು, ನೂಡಲ್ಸ್ ಆಯಿತು. ನೆಕ್ಸ್ಟ್ ಏನು ಅಂತ ಕೇಳಿದ ತಕ್ಷಣ ಐಸ್ ಕ್ರೀಮ್ ಅಂತ ಹೇಳಿದರು. ಆ್ಯಕ್ಚುಲಿ ಇವರೆಲ್ಲ ಬಂದಿದ್ದೇ ಐಸ್ ಕ್ರೀಮ್ ತಿನ್ನೋದಕ್ಕೆ. ಸೊ ಓಕೆ, ಹಾಗಾದರೆ ನಮಗೆ ಹೊರಗಡೆ ಹೋಗಿ ಹೋಟೆಲಲ್ಲಿ ಫುಡ್ ತಿನ್ನುವಾಗ ಫೈನಲಲ್ಲಿ ಐಸ್ ಕ್ರೀಮ್ ತಿಂದೇ ಇದ್ದರೆ ಆಗೋದೇ ಇಲ್ಲ. ನನಗಂತೂ ಆ ಥರನೇ. ಇಲ್ಲಿ ಮಕ್ಕಳು ಕೂಡ ಕೇಳಿದರು, ಹಾಗಾಗಿ ಈಗ ಐಸ್ ಕ್ರೀಮ್ ತರಿಸಿದ್ದಾರೆ ನಮ್ಮ ಮನೆಯವರು. ಚಿಕ್ಕದು ಸಾಕು ಅಂತ ಹೇಳಿಬಿಟ್ಟು. ಹಾಗಾಗಿ ಎಲ್ಲ ತಿಂತಾ ಇದ್ದಾರೆ. ಇವರೆಲ್ಲರೂ ಚಿಕ್ಕವರಲ್ಲ, ಚಿಕ್ಕ ಹೊಟ್ಟೆಯವರದು, ಎಷ್ಟು ತಿಂತಾರೆ, ಪುಟ್ಟ ಹೊಟ್ಟೆಗೆ ಇಷ್ಟು ಸಾಕು ಅಂತ ಹೇಳ್ಬಿಟ್ಟು ಚಿಕ್ಕ ಐಸ್ ಕ್ರೀಮ್ ತರಿಸಿದ್ದಾರೆ. ಹಾಗೆ ಚಿಂಟು ಕೂಡ ತುಂಬ ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದಾನೆ. ಅವನಿಗಂತೂ ಐಸ್ ಕ್ರೀಮ್ ತರಿಸಿದ ತಕ್ಷಣ ಖುಷಿನೋ ಖುಷಿ. ಇವಾಗ ಐಸ್ ಕ್ರೀಮ್ ಎಲ್ಲ ತಿಂದ್ಬಿಟ್ಟು ಮತ್ತೆ ಕೂತ್ಕೊಂಡಿದ್ದಾರೆ. ಅದ್ರ ಮಧ್ಯದಲ್ಲಿ ಜತ್ತುದು ಏನೋ ಸ್ಟೋರಿ ಆಗ್ತಾ ಇತ್ತು. ದೊಡ್ಡಪ್ಪನ ಹತ್ರ ಏನೋ ಸ್ಟೋರಿ ಹೇಳ್ತಾ ಇದ್ದ ಅವನು. ಹಾಗೆ ಫ್ರೆಂಡ್ಸ್, ಮಕ್ಕಳಿಗೆಲ್ಲ ಊಟ ಮಾಡಿಸ್ಬಿಟ್ಟು ನಾವು ಊಟ ಮಾಡಿಕೊಂಡು ಇವಾಗ ಮನೆಗೆ ಹೊರಟ್ವಿ. ಅಷ್ಟೊತ್ತಿಗೆ ನಾವು ಸುಳ್ಯಕ್ಕೆ ಬಂದಿದ್ದೀವಿ ಅಂತ ಗೊತ್ತಾಯಿತು, ಅಂದರೆ ಮನೆ ಹತ್ರ ಎಲ್ಲ. ನಮ್ಮ ಮನೆಯವರ ಅಣ್ಣ ಒಬ್ಬರು ಮೀನು ತೊಗೊಂಡು ಬಾ ಅಂತ ಹೇಳಿದರು. ಹಾಗಾಗಿ ಇಲ್ಲಿ ನಿಂತಿದ್ದಾರೆ. ಮತ್ತು ನಮ್ಮ ಭಾವ ಕೂಡ ತರಲಿಕ್ಕೆ ಹೇಳಿದರು ಇನ್ನೊಬ್ಬರು. ಹಾಗಾಗಿ ಮತ್ತು ಇವರಿಗೆ, ನಮ್ಮ ಮನೆಯವರಿಗೆ ಏನು ಅಪ್ಪ ಅಮ್ಮ ನೆನಪಾಯಿತು. ನಾನು ಕೂಡ ತೊಗೊಳ್ತೀನಿ ಹಾಗಾದರೆ, ಪಪ್ಪ ಅಮ್ಮ ಇದ್ದಾರಲ್ಲ ಮನೆಯಲ್ಲಿ ಅಂತ ಹೇಳ್ಬಿಟ್ಟು ನಮಗೆಲ್ರಿಗೂ ಮೀನು ತೊಗೊಳ್ಬೇಕು ಅಂತ ಹೇಳಿ ಇಲ್ಲಿ ಮೀನು ಅಂಗಡಿಲಿ ನಿಂತಿದ್ದಾರೆ ನಮ್ಮ ಮನೆಯವರು. ಫ್ರೆಂಡ್ಸ್, ಆ್ಯಕ್ಚುಲಿ ನಾನು ಸುಳ್ಯಕ್ಕೆ ಬಂದಿದ್ದು ಮೇನ್ ಕಾರಣನೇ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಅಂತ ಹೇಳಿ. ಒಂದು ಲಾಂಗ್ ವಿಡಿಯೋ ಇತ್ತು, ಹಾಗಾಗಿ ಬಂದಿದ್ದು. ಬಟ್ ನನ್ನ ತಲೆನೇ ಕೆಟ್ಟೋಗ್ತಾ ಇದೆ, ಮೊಬೈಲು ವರ್ಕ್ ಆಗ್ತಾ ಇಲ್ಲ, ನೆಟ್ಟು ಸಾಕಾಗ್ತಾ ಇಲ್ಲ. ಅದೊಂದು ಲಾಂಗ್ ವಿಡಿಯೋ, ಅರ್ಧ ಗಂಟೆ ವಿಡಿಯೋ ಆಗಿರೋದ್ರಿಂದ ನನಗೆ ಇದು ಸಾಕಾಗ್ತಾ ಇಲ್ಲ, ನೆಟ್ಟು ಸಾಕಾಗ್ತಾ ಇಲ್ಲ. ಎಷ್ಟು 3 ಸಲ ರೀಚಾರ್ಜ್ ಮಾಡಿದರು ನಮ್ಮ ಮನೆಯವರು, ಆದರೂ ಆಗ್ತಾ ಇಲ್ಲ. ಈಗ ಫೈನಲಿ ವಿಡಿಯೋ ಅಪ್ಲೋಡ್ ಆಯಿತು. ಇಷ್ಟೊತ್ತಾಯಿತು, ಗಂಟೆ ಇವಾಗ ಬಂದು 3 ಗಂಟೆ ಆಗ್ತಾ ಬಂತು. ಇಷ್ಟೊತ್ತಾಯಿತು, ಇವಾಗ ಫೈನಲಿ ವಿಡಿಯೋ ಅಪ್ಲೋಡ್ ಆಯಿತು. ಇನ್ನೂ ಮನೆಗೆ ಹೋಗೋದು. ನಮ್ಮ ಮನೆಯವರು ಮೀನು ತೊಗೊಳ್ತಾ ಇದ್ದಾರೆ. ನನಗಂತೂ ಸಾಕಾಯಿತು, ತುಂಬಾ ತಲೆನೇ ಕೆಟ್ಟೋಗ್ಬಿಡ್ತು ನನಗೆ. ನಂದು ಯಾವಾಗಲೂ ಹಾಗೆ ವಿಡಿಯೋ ಇವಾಗ ಅಪ್ಲೋಡ್ ಮಾಡೋಕ್ಕೂ ಆಗ್ತಾ ಇಲ್ಲ, ಮಾಡೋಕ್ಕೆ ಬಂದ್ರೂ ಇದೇ ಪಚಿತಿ ಆಗ್ತಾ ಇದೆ. ಮಗನನ್ನು ಮನೆಯಲ್ಲಿ ಬಿಟ್ಟು ಬಂದು ನಾನು ಎಲ್ಲಾದರೂ ಬಂದು ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂದ್ರೂ ತುಂಬ ಕಷ್ಟ ಆಗ್ತಾ ಇದೆ ನನಗೆ. ತಲೆ ಎಲ್ಲ ಮನೆಯಲ್ಲೇ ಇರುತ್ತೆ, ಮಗು ಎದ್ನೋ ಏನೋ, ನಿದ್ದೆ ಮಾಡಿದವನು, ಆ ಥರ ಆಲೋಚನೆ ಬಂದುಬಿಡುತ್ತೆ. ಅಂದರೆ ಬೇರೆಯವರಿಗೆ ಪ್ರಾಬ್ಲಮ್ ಕೊಡಬಾರ್ದಲ್ಲ ನಾವು ಅನ್ನೋದು ನನ್ನ ಉದ್ದೇಶ ಅಷ್ಟೇ. ಈಗ ಫೈನಲಿ ಆಯ್ತಲ್ಲ, ವಿಡಿಯೋ ಅಪ್ಲೋಡ್ ಆಯಿತು. ಇನ್ನೇನು ಮನೆಗೆ ಹೊರಡೋದು. ಇನ್ನು ಮಕ್ಕಳೆಲ್ಲ ತುಂಬ, ಅವರಿಗೂ ಪಾಪ ಸುಸ್ತಾಗ್ಬಿಡ್ತು, ಸೈಲೆಂಟಾಗಿ ಕೂತ್ಕೊಂಡಿದ್ದಾರೆ. ನಾವು ಸ್ವಲ್ಪ ಮನೇಲಿ ಇದ್ರಲ್ಲ, ಎಂಜಾಯ್ ಮಾಡ್ಸೋಣ ಅಂದರೆ ಸ್ವಲ್ಪ ಹೊರಗಡೆ ಎಲ್ಲ ಕರ್ಕೊಂಡು ಬರೋಣ ಅಂತ ಹೇಳಿ ಕರ್ಕೊಂಡು ಬಂದಿದ್ದು. ನಮ್ಮ ಚಿಂಟು ಅಂತೂ ನೋಡಿ, ಇದು ದೇವ್ರದ್ದು, ನಾವು ಕೇರಳದಲ್ಲಿ ತೊಗೊಂಡಿದ್ದು ದೇವ್ರದ್ದು, ಮುತ್ತಪ್ಪ ಸ್ವಾಮಿ ಟೆಂಪಲಲ್ಲಿ ತೊಗೊಂಡಿದ್ದು. ಅದನ್ನು ಕಿತ್ತಾಕ್ಬಿಟ್ಟ ನೋಡಿ, ಕಿತ್ತಾಕ್ಬಿಟ್ಟ. ಅವನು ಕಾರಲ್ಲಿ ಮಕ್ಕಳು ಕೂತ್ಕೊಳ್ಳಲ್ಲ, ನಾವು ಅವರನ್ನ ಕಟ್ಟಿ ಹಾಕೊಂಡಂಗಿರುತ್ತೆ, ಆ ಥರ ಆಗಿದೆ ನಮ್ದೆಲ್ಲ ಮಕ್ಕಳಿಗೂ ಇವಾಗ. ಎಷ್ಟೊತ್ತಿಗೆ ಮನೆಗೆ ಹೋಗೋದು ಅನ್ಸ್ಬಿಟ್ಟಿದೆ ಇವಾಗ ಅಲ್ವಾ? ಇನ್ನೇನು ಮನೆಗೆ ಹೋಗೋದೆ ಇನ್ನು. ಓಕೆ, ಮತ್ತೆ ಮನೆಗೆ ಹೋಗ್ತಾ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಫೈನಲಿ ಫ್ರೆಂಡ್ಸ್, ಇವಾಗ ಮತ್ತೆ ನಾವು ಮನೆ ಕಡೆ ಹೊರಟಿದ್ದೀವಿ. ಎಲ್ರಿಗೂ ಸ್ವಲ್ಪ ಜ್ಯೂಸ್ ಎಲ್ಲ ತೆಗೆದುಕೊಟ್ಟು, ಲೇಸ್ ಎಲ್ಲ ತಿನ್ನೋಕೆ ತೆಗೆದುಕೊಟ್ಟು, ಮತ್ತು ಅವರನ್ನು ನಿಭಾಯಿಸ್ಬೇಕಲ್ಲ, ಸುಮ್ಮನೆ ಕೂತ್ಕೊಳ್ಬೇಕಲ್ಲ, ಅವರು ಏನು ಮಾಡೋದಿನ್ನು. ಮತ್ತು ಚಿಂಟು ಹಿಂದೆ ಬ್ಯಾಕ್ ಸೈಡ್ ಹೋದ. ಹಾಗೆ ಚಿನ್ನುನ ಮುಂದೆ ಕರ್ಕೊಂಡಿದ್ದೀನಿ. ಒಟ್ಟಿಗೆ ಇದ್ರು ಅವರಿಬ್ಬರಿಗೆ ಆಗಿ ಬರೋದೇ ಇಲ್ಲ, ಅದಕ್ಕೋಸ್ಕರ. ನೋಡಿದ್ರಲ್ಲ ಫ್ರೆಂಡ್ಸ್, ನೋಡಿ ನಮ್ಮ ಮನೆ ಇರೋದು ಅಲ್ಲಿ ಮೇಲೆ ಅಲ್ಲಿ ಮೇಲೆ ಹೋಗಬೇಕು. ಅಲ್ಲಿಗೆ ಇವಾಗ ಹತ್ತಬೇಕು. ಇಲ್ಲಿ ಹಳ್ಳ ಇರುವಂಥದ್ದು, ಹಳ್ಳ ಎಲ್ಲ ದಾಟಿ ಹೋಗಬೇಕು. ಚಿಕ್ಕ ಹಳ್ಳ ಇದೆ. ಅಂದರೆ ಮಳೆ ತುಂಬ ಬರುವಾಗ ನೀರು ತುಂಬ ಇರುತ್ತೆ, ಮಕ್ಕಳನ್ನೆಲ್ಲ ಬಿಡ್ಲಿಕ್ಕಾಗಲ್ಲ, ಒಬ್ಬರೊಬ್ಬರನ್ನೇ ನಾವು ಒಟ್ಟಿಗೆ ಬರಬೇಕು. ಯಾರಾದರೂ ಕೈ ಹಿಡ್ಕೊಂಡು ಆ ಕಡೆ ದಾಟಿಸಬೇಕು. ನೋಡಿದ್ರಲ್ಲ, ಇವತ್ತೊಂದು ಸುಳ್ಯಕ್ಕೆ ಹೋಗಿ ಮಕ್ಕಳನ್ನ ಕರ್ಕೊಂಡು ಹೋಗಿ ಯಾವ ಥರ ಪರಿಸ್ಥಿತಿ ಎಲ್ಲ ಆಯಿತು ಅಂತ ಹೇಳಿ. ಅಂದರೆ ಸ್ವಲ್ಪ ಭಯ ಪಡ್ತಾರೆ, ನನಗೂ ಮತ್ತು ನಮ್ಮ ಮನೆಯವರಿಗೆ ಸ್ವಲ್ಪ ಭಯ ಪಡ್ತಾರೆ ಮಕ್ಕಳೆಲ್ಲ. ಹಾಗಾಗಿ ಸ್ವಲ್ಪ ಸೈಲೆಂಟ್ ಇದ್ದರು. ಜನ್ಯ ಬೆನಿಷ ಸ್ವಲ್ಪ ಸೈಲೆಂಟ್ ಇರ್ತಾರೆ, ಗಂಡು ಮಕ್ಕಳನ್ನು ಕಂಟ್ರೋಲ್ ಮಾಡೋದೇ ಸ್ವಲ್ಪ ಇರೋದು. ಮತ್ತು ಚಿಂಟು ಅಂತೂ ಇವಾಗ ಸ್ವಲ್ಪ ಹೇಳಿದ ಮಾತನ್ನೇ ಕೇಳಲ್ಲ, ಹಾಗಾಗಿ ಅವನನ್ನು ಕಂಟ್ರೋಲ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಎಲ್ರಿಗೂ ಹೊಡೆಯೋದು ಎಲ್ಲ ಮಾಡ್ತಾನೆ ಇವಾಗ. ನೋಡಿದ್ರಲ್ಲ, ಇವತ್ತಿನ ಒಂದು ಚಿಕ್ಕ ವೀಡಿಯೋನ ಮಕ್ಕಳ ಜೊತೆ ಸುಳ್ಯಕ್ಕೆ ಹೋಗಿ ನಾವು ಏನೆಲ್ಲ ಎಂಜಾಯ್ ಮಾಡಿದ್ವಿ, ಏನೆಲ್ಲ ತಿಂದ್ವಿ, ಎಲ್ಲವನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡಿದ್ದೀನಿ.
ಈ ಒಂದು ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಮುಂದೆ ಒಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬಾಯ್. ಖುಷಿಯಾಗಿರಿ, ನಗ್ನಗ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.